ಬೆಳಗ್ಗೆ ಸಮನ್ವಿನ ಸ್ಕೂಲ್ಗೆಲ್ಲ ಕಳಿಸಿ ನಾನು ನಮ್ಮ ಗುಂಡಣ್ಣ ಇಬ್ಬರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಸುಮಾರು ಜನ ನಮ್ಮ ಮನೇಲಿರೋಂಥ ತುಳಸಿ ಕಟ್ಟೆ ಎಲ್ಲಿ ತಗೊಂಡ್ರಿ ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಈ ತುಳಸಿ ಕಟ್ಟೆನ ನಾವು ಹೆಬ್ಬಾಳ್ ಇದೆಯಲ್ವಾ, ಹೆಬ್ಬಾಳಿಂದ ಮಾನ್ಯತಾಗಿ ಹೋಗೋ ರೋಡು, ಅಲ್ಲಿ ಸರ್ವಿಸ್ ರೋಡಲ್ಲಿ ಸ್ಟೋನ್ ವರ್ಕ್ಸ್ ಅಂಗಡಿಗಳು ಸುಮಾರು ಇರುತ್ತೆ. ಸ್ಟೋನ್ ವರ್ಕ್ ಮಾಡೋ ಯಾವುದೇ ಅಂಗಡಿ ಇಲ್ಲಾದರೂ ಇಲ್ಲಿ ನಮ್ಮ ಮನೇಲಿ ಇರೋಂಥ ತುಳಸಿ ಕಟ್ಟೆ ಸಿಗುತ್ತೆ. ನಾನು ಅಲ್ಲೇ ಹೆಬ್ಬಾಳಲ್ಲೇ ತೊಗೊಂಡಿದ್ದು. ತುಳಸಿ ಕಟ್ಟೆ ನೀವು ತಗೊಳ್ಬೇಕಾದ್ರೆ ಗ್ರನೈಟ್ ಪೀಸಿಂದ ಜಾಯಿನ್ ಮಾಡಿರೋ ಅಂಥದ್ದು ಸಿಗುತ್ತೆ, ಅದನ್ನ ಮಾತ್ರ ತಗೊಳ್ಬೇಡಿ. ಏನಾಗುತ್ತೆ ಅಂತಂದರೆ ಬಿಸಿಲು ಬಿದ್ದು ಮಳೆ ಬಿದ್ದು ಬೇಗ ಒಡೆದು ಹೋಗುತ್ತೆ ತುಳಸಿ ಕಟ್ಟೆ. ಒಂದೇ ಕಲ್ಲಲ್ಲಿ ಕೆತ್ತಿರೋ ಅಂಥ ಸುಮಾರು ತುಳಸಿ ಕಟ್ಟೆಗಳಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಆದರೂ ಬಾಳಿಕೆ ಬರುತ್ತೆ, ತುಂಬ ದಿನ ಲಾಂಗ್ ಲೈಫ್ ಇರುತ್ತೆ. ಹಾಗಾಗಿ ಒಂದೇ ಕಲ್ಲಲ್ಲಿ ಕೆತ್ತಿರೋ ಅಂಥ ತುಳಸಿ ಕಟ್ಟೆನ ತಗೊಳ್ಳೋ ಹಾಗಿದ್ರೆ. ಮತ್ತಿಲ್ಲಿ ನಮ್ಮ ಪುಟಾಣಿಗೆ ಮಧ್ಯಾಹ್ನದ ಊಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ, ಟೊಮೆಟೊ, ಅಕ್ಕಿ, ಹೆಸರುಬೇಳೆ ಎಲ್ಲ ಹಾಕಿ ಕಿಚಡಿ ಮಾಡ್ತಾ ಇದ್ದೀನಿ ಅವನಿಗೆ. ಹಾಗೆ ಅಲ್ಲೇ ಕೂರಿಸ್ಕೊಂಡು ಮನೆ ಕೆಲಸಗಳನ್ನು